ಸ್ಟಾರ್ಗೆ ಇವತ್ತು ನಿರ್ಣಾಯಕವಾದಂತಹ ದಿನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ಗೆ ಇವತ್ತು ನಿರ್ಣಾಯಕವಾದಂತಹ ದಿನ. ದರ್ಶನ್ ಜಾಮೀನು ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತೆ. ಸುಪ್ರೀಂ ಆದೇಶದ ಮೇಲೆ ದರ್ಶನ್ ಭವಿಷ್ಯ ನಿಂತಿದೆ. ದರ್ಶನ್ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಡಿ ಗ್ಯಾಂಗ್ ಮತ್ತೆ ಹಾಗಾದ್ರೆ ಜೈಲು ಪಾಲಾಗುತ್ತಾ? ಹೈಕೋರ್ಟ್ ಜಾಮೀನು ಮುಂದುವರಿಯುತ್ತಾ? ಜಾಮೀನು ರದ್ದಾದ್ರೆ ದರ್ಶನ್ಗೆ ಮತ್ತೆ ಜೈಲೂಟ ಫಿಕ್ಸ್ ಆಗುತ್ತೆ. ಥೈಲ್ಯಾಂಡ್ ನಲ್ಲಿರುವಂತಹ ದರ್ಶನ್ಗೆ ಈಗಾಗಲೇ ಡವಡವ ಶುರುವಾಗಿದೆ. ದರ್ಶನ್, ಪವಿತ್ರ ಸೇರಿ 7 ಆರೋಪಿಗಳು ಏನಿದ್ದಾರೆ ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಇಲ್ವಾ ಸುಪ್ರೀಂ ಕೋರ್ಟ್ನಲ್ಲಿ ಅನ್ನೋದು ನಿರ್ಧಾರ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಸಹ ಆರಂಭ ಆಗುತ್ತೆ. ಶೂಟಿಂಗ್ ಬ್ಯುಸಿಯಲ್ಲಿದ್ದಾರೆ ದರ್ಶನ್ ಥೈಲ್ಯಾಂಡ್ನಲ್ಲಿ. ಆದರೆ ಇವತ್ತು ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. 7 ಆರೋಪಿಗಳಿಗೆ ಜಾಮೀನು ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಿತ್ತು ಸರ್ಕಾರ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಕೆಲವೇ ಕ್ಷಣಗಳಲ್ಲಿ. ಕೇವಲ 15 ನಿಮಿಷದಲ್ಲಿ ನಿರ್ಧಾರ ಆಗುತ್ತೆ ಡಿ ಭವಿಷ್ಯ. ಅಂದ್ರೆ 15 ನಿಮಿಷ ಮಾತ್ರ ಕಾಲಾವಕಾಶ ಕೊಟ್ಟಿರೋದು ದರ್ಶನ್ ಪರ ವಕೀಲರಿಗೆ. ಸುದೀರ್ಘವಾದಂತಹ ವಾದ ಮಂಡಿಸದಂತೆ ಈಗಾಗಲೇ ಜಡ್ಜ್ ಸೂಚನೆಯನ್ನ ಸಹ ನೀಡಿದ್ದಾರೆ. ನೀವು ಹೇಳಬೇಕಾಗಿರೋದನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಿ ಅಂತ ಹೇಳಿದ್ದಾರೆ. 15 ನಿಮಿಷದಲ್ಲಿ ವಾದ ಮಾಡುವಂತೆ ತಾಕೀತು ಮಾಡಲಾಗಿದೆ ದರ್ಶನ್ ಪರ ವಕೀಲರಿಗೆ. ಸೂಚಿಸಿರುವಂತಹ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಏನ್ ಹೇಳಿದೆ, ಲಿಖಿತ ರೂಪದಲ್ಲಿ ಏನೇ ಹೇಳೋದಿದ್ರು ಸಹ ಲಿಖಿತ ರೂಪದಲ್ಲಿ ಕೊಡಿ ನೀವು, ಆದ್ರೆ 15 ನಿಮಿಷ ಮಾತ್ರ ನೀವು ವಾದವನ್ನ ಮಂಡನೆ ಮಾಡಬೇಕು ಅಂತ ಹೇಳಿದೆ. ದರ್ಶನ್ ಪರ ವಕೀಲರಾದಂತಹ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಸಹ ಗೈರಾಗಿದ್ರು ಕಳೆದ ಬಾರಿ. ಇವತ್ತು 15 ನಿಮಿಷ ಅವಕಾಶ ಕೊಟ್ಟಿದ್ದಾರೆ. ಏನೇ ಹೇಳೋದಿದ್ರು ಸಹ 15 ನಿಮಿಷ ನೀವು ವಾದವನ್ನ ಮಂಡನೆ ಮಾಡಬೇಕು ಅಂತ. ಹಾಗಾಗಿ 15 ನಿಮಿಷದಲ್ಲೇ ವಾದ ಮಂಡನೆ ಆಗತ್ತೆ. ನಂತರದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಹೊರಡಿಸುತ್ತೆ. ಕಳೆದ ಬಾರಿ ಕಪಿಲ್ ಸಿಬಲ್ ಅವರು ಬಂದಿರಲಿಲ್ಲ. ಬೇರೊಂದು ಪ್ರಕರಣದಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಸಿದ್ಧಾರ್ಥ ದವೆ ಅವರು ವಾದವನ್ನ ಮಂಡಿಸಿದ್ರು. ನಮಗೆ ಸಮಯಾವಕಾಶವನ್ನ ಕೊಡಿ ಅಂತ ಕೇಳಿದ್ರು. ಹಾಗಾಗಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ. ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು. ಜೊತೆಗೆ ನ್ಯೂಸ್ ಡೆಸ್ಕ್ ನಿಂದ ರಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಮೊದಲಿಗೆ ಎಷ್ಟೊತ್ತಿಗೆ ವಿಚಾರಣೆ ಆರಂಭವಾಗುವಂತಹ ಸಾಧ್ಯತೆ ಇದೆ? 15 ನಿಮಿಷ ಮಾತ್ರ ಕಾಲಾವಕಾಶ ಕೊಟ್ಟಿರೋದು ವಾದ ಮಂಡನೆಗೆ. ಹಾಗಾಗಿ ಎಷ್ಟೊಂದು ಚಾಲೆಂಜಸ್ ಇದೆ ದರ್ಶನ್ ಪರ ವಕೀಲರಿಗೆ ಅಂತ? ಪ್ರಗತಿ, 15 ನಿಮಿಷ ಅಂತ ಅಂದರೆ 16ನೇ ನಿಮಿಷ ಇಲ್ವಾ ಅನ್ನೋಂಥ ಪ್ರಶ್ನೆ ಬರ್ಬೋದು, ಅಥವಾ 14 ನಿಮಿಷಕ್ಕೆ ಕನ್ಕ್ಲೂಡ್ ಆಗುತ್ತಾ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಆದರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಬೇಲ್ ಮ್ಯಾಟ್ರ್, ಸುಪ್ರೀಂ ಕೋರ್ಟಿಗೆ ಸಣ್ಣ ಒಂದು ಪ್ರಕರಣ ಅದು 9 ಬಾರಿ ವಿಚಾರಣೆ ನಡೆದು ಈಗ ಇಬ್ಬರು ವಕೀಲರು ಚೇಂಜ್ ಆಗಿ ಒಬ್ಬರು ವಕೀಲರು ಆಲ್ರೆಡಿ ನಿಮಗೆ ಒಂದು ಅರ್ಧದಷ್ಟು ವಾದವನ್ನು ಮಂಡನೆ ಮಾಡಿ ನ್ಯಾಯಪೀಠದ ಮುಂದೆ ಇಷ್ಟೆಲ್ಲ ಆದಮೇಲೂ ಕೂಡ 15 ನಿಮಿಷ ಸಮಯ ಸಿಗುತ್ತೆ ಅನ್ನುವಂಥದ್ದೇ ಬಹಳ ದೊಡ್ಡ ಮಾತು ಮತ್ತು ವಿಚಾರವೂ ಕೂಡ. ಇಲ್ಲಿ ವಕೀಲರಿಗೆ 2 ರೀತಿಯಾದಂತಹ ಅವಕಾಶಗಳು ಇದೆ. ಒಂದು ಲಿಖಿತವಾಗಿ ಸಲ್ಲಿಕೆ ಮಾಡಬಹುದು. ಎರಡನೇದು ಅವ್ರು ಏನು ಹೇಳಬೇಕಾ, ಏನು ಹೇಳೋದೆಲ್ಲವನ್ನೂ ಕೂಡ ಲಿಖಿತವಾಗಿಯೂ ಕೂಡ ಕೊಡಬಹುದು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಿಮ್ಮದು ನಾರ್ಮಲಿ 15 ನಿಮಿಷದಲ್ಲಿ ವಾದ ಮುಗಿಸಿ ಅನ್ನುವಂಥದ್ದು. ಯಾಕಂದರೆ ಪ್ರಕರಣಗಳು ಜಾಸ್ತಿ ಇರ್ತವೆ. ಜೊತೆಗೆ ಇದು ಆಲ್ರೆಡಿ ಕೇಳಿರುವಂಥ ಪ್ರಕರಣ, ಈಗ ವಕೀಲರು ಬದಲಾಗಿದ್ದಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ಕೊಟ್ಟಂತಹ ಸಮಯ ಇದು. ಈಗ ಅದರ ಜೊತೆಯಲ್ಲಿ ವಕೀಲರು ಬದಲಾಗಿದ್ದಕ್ಕೂ ಕೂಡ 3-4 ದಿನಗಳ ಕಾಲ ಸಮಯ ಚೇಂಜ್ ಆಯಿತು. ಯಾಕಂದರೆ ಕಳೆದ ಬಾರಿ ಹಿರಿಯ ವಕೀಲರಾದಂಥ ಕಪಿಲ್ ಸಿಬಲ್ ಅವರು ಬರಬೇಕಾಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ನಾನು ಆಗಲ್ಲ, ಮತ್ತೊಂದು ಪ್ರಕರಣದಲ್ಲಿ ಇದ್ದೇನೆ ಅನ್ನುವಂಥ ಮಾಹಿತಿಯನ್ನು ಮುಟ್ಟಿಸಿದ್ರು. ಹಾಗಾಗಿ ಈ ಬಾರಿ ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಇವತ್ತು ಕೂಡ ಅವರು ಬರಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಸಿದ್ಧಾರ್ಥ ದವೆ ಅವರೇ ಈ ಪ್ರಕರಣದಲ್ಲಿ ವಾದವನ್ನು ಮಂಡಿಸ್ತಾರೆ. ಸೊ ಕಳೆದ ಬಾರಿ ಸಿದ್ಧಾರ್ಥ ದವೆ ಅವರು ಕೂಡ ಅದನ್ನೇ ಹೇಳಿದ್ರು, ನಮಗೆ ಕೊನೆ ಕ್ಷಣದಲ್ಲಿ ಫೈಲ್ ನನ್ನ ಕಡೆ ಬಂತು, ಇದನ್ನ ಒಂದು 25% ಅಷ್ಟೇ ಓದ್ಕೊಂಡಿದ್ದೇನೆ. ಈಗ ಇಂಥ ಸಂದರ್ಭದಲ್ಲಿ ಅಂದರೆ ಈ ಕಾಲಘಟ್ಟದಲ್ಲಿ ಜಾಮೀನು ಕೊಡುವಂಥ ಕಾಲಘಟ್ಟದಲ್ಲಿ ಪೂರ್ತಿಯಾಗಿ ಓದಿಕೊಂಡು ಕೇಸನ್ನು ಪ್ರೆಸೆಂಟ್ ಮಾಡಿದ್ರೆ ಯಾವ ಅನ್ಯಾಯ
ಅನ್ಯಾಯ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೊಟ್ಟಿದ್ರು. ಇದಕ್ಕೆ ನ್ಯಾಯಪೀಠವೂ ಕೂಡ ಒಪ್ಪಿತ್ತು. ನಾಳೆ ಅಂತ ಕೇಳಿದ್ರು, ಇಟ್ ಮೀನ್ಸ್ ನಿನ್ನೆಗೆ. ಆದರೆ ನ್ಯಾಯಪೀಠ ಬೇಡ, ಗುರುವಾರನೇ ವಾದವನ್ನು ಮಂಡಿಸಿ ಅನ್ನುವಂಥ ಹೇಳಿದ್ದ ಕಾರಣಕ್ಕೋಸ್ಕರ ಅದು ಇವತ್ತಿಗೆ ನಿಗದಿ ಆಯಿತು. ಹಾಗಾಗಿ ಎರಡೂ ಕಡೆಯೂ ಕೂಡ ಈಗ ಅಂದರೆ ಒಂದು ಕಡೆ ವಾದ ಕೇಳಿಯಾಗಿದೆ ಸರ್ಕಾರದ ಪರವಾಗಿ. ಈಗ ಉಳಿದಿರುವಂತಹ ಸಮಯ ದರ್ಶನ್ ಪರ ವಕೀಲರಿಗೆ ನೀಡಿರುವಂಥದ್ದು. ಇದು ಬಹಳ ಮುಖ್ಯವಾದ ಸಮಯ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ದರ್ಶನ್ ಪಾಲಿಗೆ ಬಹಳ ಇವತ್ತು ನಿರ್ಣಾಯಕ ದಿನ ಅಂತ ಹೇಳ್ಬೋದು. ಅಂದರೆ ಪೂರ್ತಿಯಾಗಿ ವಾದ ಕೇಳಿದ ಮೇಲೆ ಇವರೇನಾದರೂ ಲಿಖಿತವಾಗಿ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟು ಇದನ್ನೂ ಕೂಡ ಪರಿಗಣಿಸಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಒಂದೊಮ್ಮೆ ನ್ಯಾಯಪೀಠ ಅದರಲ್ಲಿದ್ದಿದ್ದು ಇದು ಟ್ಯಾಲಿ ಆಯಿತು, ನೀವು ಇದರಲ್ಲಿರೋದನ್ನೇ ಹೇಳಿದ್ದೀರಿ, ನಾನು ಆರ್ಡರ್ ಬರಿತೇನೆ ಅಂತಲೂ ಕೂಡ ಹೇಳ್ಬೋದು. ಅಥವಾ ಇದನ್ನು ಜಾಸ್ತಿ ಕೊಟ್ಟಿದ್ದೇವೆ, ಇನ್ನು ಹೆಚ್ಚು ದಾಖಲೆಗಳನ್ನು ಕೊಟ್ಟಿದ್ದೇವೆ, ಇದನ್ನು ಇನ್ನೊಂದು ಸರಿ ಪರಾಮರ್ಶೆ ಮಾಡಿ ಅಂತ ಏನಾದರೂ ವಕೀಲರು ಕೇಳಿದರೆ ಅಂದರೆ ಅಂತಿಮ ತೀರ್ಪು ಇನ್ನು ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದು ಒಂದು ಕಡೆ. ಎರಡನೇದು ದರ್ಶನ್ ಪಾಲಿಗೆ ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಕೆಳ ಹಂತದ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ಗೆ ಜಾಮೀನು ವಿಚಾರವಾಗಿ ಬಂದಿರುವಂಥದ್ದು. ಸೊ ಇಲ್ಲಿ ಏನಾದರೂ ನೆಗೆಟಿವ್ ಆಯಿತು ಅಂದರೆ ಜಾಮೀನು ಮಂಜೂರು ರದ್ದಾಯಿತು ಅಂತ ಅಂದರೆ ಮುಂದಿನ ಹೆಚ್ಚು ಕಡಿಮೆ 1 ವರ್ಷ ಅವರ ಕೆರಿಯರ್ ಅಥವಾ ಅವರ ಜೀವನಕ್ಕೆ ಬಹಳ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಸಾರಿ ಬಿದ್ದೋಯ್ತು ಅಂದರೆ ಮತ್ತೆ ಪುನಃ ಲೋಯರ್ ಕೋರ್ಟಿಂದನೇ ಬರಬೇಕಾಗತ್ತೆ. ಎರಡನೇದು ಗ್ರೌಂಡ್ಸ್ ಚೇಂಜ್ ಮಾಡಿ ಏನು ಅನ್ನುವಂಥದ್ದು ಒಂದು. ಮತ್ತು ಮೂರನೇ ಅಂಶ ಏನು ಅಂತ ಅಂದರೆ ಅಲ್ಲೂ ಕೂಡ ತೊಂದರೆಗಳು ಶುರುವಾಗ್ತವೆ. ಯಾಕಂದರೆ 200ಕ್ಕೂ ಹೆಚ್ಚು ಜನ ಸಾಕ್ಷ್ಯದಾರರಿದ್ದಾರೆ, ಅವರೆಲ್ಲರೂ ಕೂಡ ವಿಚಾರಣೆ ಆಗಬೇಕು. ಈ ಹಿಂದೆ ಸಾಕ್ಷಿಗಳಿಗೆ ಜೊತೆ ವೇದಿಕೆ ಹಂಚಿಕೊಂಡಂಥವು ಇದಾವೆ. ಈ ರೀತಿ ಎಲ್ಲ ತೊಂದರೆಗಳು ಒಂದೊಂದಾಗಿ ಬರ್ತವೆ. ಇನ್ನೂ ಒಂದು ವರ್ಷ ಅವರ ಕೆರಿಯರ್ ಗ್ರೋತ್ ಅಂತೂ ಹಾಳಾಗುವಂಥದ್ದು, ಜೊತೆಗೆ ಇವ್ರ ಲೈಫು ಕೂಡ ಹಾಳಾಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗಾಗಿ ಇವತ್ತಿನ ದಿನ ಏನು ಬಹುಶಃ ನಿರ್ಧಾರ ಆಗುತ್ತೆ, ಇದು ಬಹಳ ಮುಖ್ಯ ಪ್ರಗತಿ. ಹಾಗಾಗಿ ಇವತ್ತು ಏನು ತೀರ್ಪು ಬರುತ್ತೆ ಅನ್ನುವಂಥದ್ದು ಕೂಡ ಅವನ ಅಂದರೆ ದರ್ಶನ್ ಲೈಫ್ ಮೇಲೆ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಅದು ಫಿಲಿಂ ಲೈಫ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಪ್ರಗತಿ. ಓಕೆ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.